ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL 2026ರಲ್ಲಿ ಈಗಾಗಲೇ RCBಯ ತಂಡ ಟೋಟಲ್ ಆಗಿ 6 ಪಂದ್ಯವನ್ನು ಆಡಿದ್ದು, ಇದರಲ್ಲಿ 4ರಲ್ಲಿ ಗೆದ್ದು 2ರಲ್ಲಿ ಸೋತಿದೆ. ಹಾಗಾಗಿ ನಮ್ಮ ಬಳಿ ಈಗ 8 ಅಂಕಗಳಿದ್ದು ನಾವಿಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ಮತ್ತು ನಮ್ಮ ಮುಂದಿನ ಪಂದ್ಯ ಬಂದ್ಬಿಟ್ಟು 24 ಏಪ್ರಿಲ್ಗೆ ಗುಜರಾತ್ ಟೈಟನ್ಸ್ ಅವರ ಮುಂದೆ ನಡೆಯಲಿದ್ದು, ಈ ಪಂದ್ಯ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಜೆ 7:30ಕ್ಕೆ ಶುರುವಾಗಲಿದೆ. ಇಲ್ಲಿ GT ಅವರ ತಂಡ ಈಗಾಗಲೇ MI ಅವರ ಮುಂದೆ ತುಂಬಾನೇ ಒಂದು ಹೀನಾಯವಾಗಿ ಸೋತಿದ್ದು, ಇನ್ನೊಂದು ಕಡೆ RCBಯ ತಂಡ ಕೂಡ DC ಅವರ ಮುಂದೆಯಲ್ಲಿ ಪಂದ್ಯವನ್ನು ಸೋತಿದ್ದಾರೆ. ಹಾಗಾಗಿ ಎರಡೂ ತಂಡಗಳು ಕೂಡ ಇಲ್ಲಿ ಸೋತು ಬರುತ್ತಾ ಇದ್ದು, ಈ ಪಂದ್ಯವು ಎರಡೂ ತಂಡಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದರೆ RCB ಇಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡಬೇಕಾದ್ರೆ RCB ಏನಾದರೂ ಮಾಡಿ ಈ ಪಂದ್ಯವನ್ನು ಗೆಲ್ಲಬೇಕು. ಇನ್ನೊಂದು ಕಡೆ GT ಅವರು ಆಡಿರುವ 6 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದು 3ರಲ್ಲಿ ಸೋತಿದ್ದು, ಇವರ ಬಳಿ 6 ಅಂಕಗಳು ಇದೆ. ಹಾಗಾಗಿ ಇವರಲ್ಲಿ 6ನೇ ಸ್ಥಾನದಲ್ಲಿ ಇದ್ದು, ಇವರೇನಾದರೂ ಟಾಪ್ 4 ಅಲ್ಲಿ ಫಿನಿಶ್ ಮಾಡಬೇಕಾದ್ರೆ ಇವರು ಕೂಡ ಏನಾದರೂ ಮಾಡಿ ಈ ಪಂದ್ಯವನ್ನು ಗೆಲ್ಲಬೇಕು. ಹಾಗಾಗಿ ಈ ಪಂದ್ಯವಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದ್ದು, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಪಂದ್ಯಕ್ಕೆ ನಮ್ಮ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಇನ್ನು ತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಫ್ರೆಂಡ್ಸ್, ಈಗ ನಾವು GT ಮುಂದಿನ ಪಂದ್ಯಕ್ಕೆ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ನಮಗೆ ಈ ಪಂದ್ಯದಲ್ಲಿ ಕೂಡ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಇತ್ತೀಚೆಗೆ ಒಂದು ತುಂಬಾ ಉತ್ತಮವಾದ ಟಚ್ಚಲ್ಲಿದ್ದು, ನಮಗೆ ಖಂಡಿತವಾಗಿ ಮುನ್ನ ಎಲ್ಲ ಪಂದ್ಯಗಳಲ್ಲಿ ಈ ಇಬ್ಬರೇ ಆಸ್ ಅ ಮೇನ್ ಓಪನರ್ಸ್ ಆಗಿ ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ ನಂಬರ್ 3ಯಲ್ಲಿ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ದೇವದತ್ ಪಡಿಕ್ಕಲ್ ಅವರು ಆಡಿದರೆ, ನಂಬರ್ 4ರಲ್ಲಿ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಆಡಲಿಕ್ಕೆ ಇದ್ದಾರೆ. ಆ ನಂತರ 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಟಿಮ್ ಡೇವಿಡ್ ಅವರು ಆಡಲಿದ್ದು, 6ನೇ ಕ್ರಮಾಂಕದಲ್ಲಿ ನಮಗೆ ಜಿತೇಶ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ ನಂಬರ್ 7ನಲ್ಲಿ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅವರು ಆಡಿದರೆ, ನಮಗೆ ಇಲ್ಲಿ ನಂಬರ್ 8ಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಫ್ರೆಂಡ್ಸ್, ಇದು ಆಗಲಿದೆ GTಯ ಮುಂದಿನ ಪಂದ್ಯಕ್ಕೆ RCBಯ ಟಾಪ್ 8 ಬ್ಯಾಟಿಂಗ್ ಲೈನಪ್. ಈ ಬ್ಯಾಟಿಂಗ್ ಲೈನಪ್ ಅಂತೂ IPL 2026ರ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಅಂತ ಹೇಳಬಹುದು. ಆಮೇಲೆ ನಾವೀಗ ನಮ್ಮ ಬೌಲರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಂಬರ್ 9ನಲ್ಲಿ ಬಂದ್ಬಿಟ್ಟು ಸ್ವಿಂಗ್ ಕಿಂಗ್ ಆಗಿರುವ ಭುವನೇಶ್ವರ್ ಕುಮಾರ್ ಅವರು ಆಡಿದರೆ, ನಂಬರ್ 10ನಲ್ಲಿ ರಾಶಿಕ್ ಸಲಾಮ್ ದಾರ್ ಅವರು ಆಡುತ್ತಾರೆ. ಆ ನಂತರ 11ನೇ ಸ್ಥಾನದಲ್ಲಿ ಜಾಸ್ ಹೆಜಲ್ವುಡ್ ಅವರು ಆಡಲಿದ್ದು, ನಮಗೆ ಈ ಪಂದ್ಯಕ್ಕೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಫ್ರೆಂಡ್ಸ್, ಇದು ಆಗಲಿದೆ GTಯ ಮುಂದಿನ ಪಂದ್ಯಕ್ಕೆ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ನೀವು ಈ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.